ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ರತ್ನಾಕರ ವರ್ಣಿಯ ಪರಿಚಯ ಮತ್ತು ಆತನ ಭರತೇಶ ವೈಭವದ ಕೆಲವೊಂದು ಸಂಧಿಗಳನ್ನು ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸರಿ ವಿದ್ಯಾರ್ಥಿಗಳೇ, ಈಗ ರತ್ನಾಕರ ವರ್ಣಿ ಯಾರು ಅನ್ನುವಂಥದ್ದು ನೋಡೋಣ. ರತ್ನಾಕರ ವರ್ಣಿ 16ನೇ ಶತಮಾನದ ಜೈನ ಕವಿ. ಈತನ ಕಾಲ ಸುಮಾರು 1560. ಈತನ ತಂದೆಯ ಹೆಸರು ದೇವರಾಜ. ಈತ ಹುಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ. ರತ್ನಾಕರ ವರ್ಣಿಯು ವಿಜಯನಗರದ ಅರಸರ ಸಾಮಂತ ರಾಜನಾದ ಕಾರ್ಕಳದ ಭೈರರಾಜನ ಆಸ್ಥಾನದಲ್ಲಿ ಇದ್ದ. ಈತನ ದೀಕ್ಷಾ ಗುರು ಚಾರುಕೀರ್ತಿ ಆಚಾರ್ಯ, ಮೋಕ್ಷಗುರು ಹಂಸನಾಥ. ಇವರಿಗೆ ಶೃಂಗಾರ ಕವಿ, ರತ್ನಾಕರ ಸಿದ್ಧ ಅನ್ನುವಂಥ ಬಿರುದುಗಳು ಕೂಡ ಇವೆ. ಈತ ಕನ್ನಡದ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯನಾದವನು. ಭರತೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರಾಧೀಶ್ವರ ಶತಕ, ಅಪರಾಜಿತೇಶ್ವರ ಶತಕ ಎಂಬ ಗ್ರಂಥಗಳ ಕರ್ತೃ, ಅಂದರೆ ಈ ಗ್ರಂಥಗಳನ್ನು ಬರೆದವನು. ಹಾಗೆ ಈತನಿಗಿರುವಂತಹ ಹೆಸರು ರತ್ನಾಕರ, ರತ್ನಾಕರ ಅಣ್ಣ, ರತ್ನಾಕರ ಸಿದ್ಧ ಅನ್ನುವಂತಹ ಹೆಸರು ಕೂಡ ಇದೆ. ಅದರಲ್ಲಿ ತುಂಬ ತನಗೆ ಮೆಚ್ಚುಗೆಯಾದಂತಹ ಹೆಸರು ರತ್ನಾಕರ ಸಿದ್ಧ ಅಂತ ರತ್ನಾಕರ ವರ್ಣಿ ಹೇಳಿಕೊಂಡಿದ್ದಾರೆ. ರತ್ನಾಕರ ವರ್ಣಿಯು ತನ್ನ ಯಾವುದೇ ಕಾವ್ಯದಲ್ಲಿ ತನ್ನ ಸ್ವಂತದ ವಿಷಯಗಳನ್ನು ಹೇಳಿಕೊಂಡಿಲ್ಲ. ಈತನ ಕುರಿತು ಕೆಲವೊಂದು ವಿವರಗಳು ದೊರೆತಿವೆ. ದೇವಚಂದ್ರ ತನ್ನ ರಾಜಾವಳಿ ಕಥೆಯಲ್ಲಿ ರತ್ನಾಕರ ವರ್ಣಿಯ ಬಗ್ಗೆ ಕೆಲವು ವಿವರಗಳನ್ನು ಕೊಟ್ಟಿದ್ದಾನೆ. ಆತನ ಹೇಳಿಕೆಯ ಪ್ರಕಾರ ರತ್ನಾಕರ ವರ್ಣಿ ಸೂರ್ಯವಂಶಕ್ಕೆ ಸೇರಿದವನು, ಕ್ಷತ್ರಿಯ ಕುಲದವನು, ತುಳುನಾಡಿನವನು, ಹಾಗೆ ಮೂಡಬಿದಿರೆಯವನು. ದೇವರಾಜನ ಮಗ, ರತ್ನಾಕರಾಧೀಶ ಅಂತ ಹೆಸರು. ಬಾಲ್ಯದಲ್ಲಿ ಜೈನಾಗಮಗಳ ಶಿಕ್ಷಣವನ್ನು ಪಡೆದಿದ್ದ. ಕವಿಯಾದ ಮೇಲೆ ತೌಳವ ದೇಶದ, ಅಂದರೆ ತುಳುನಾಡಿನ ತೌಳವ ದೇಶದ ಭೈರರಸ ಒಡೆಯರ ಆಸ್ಥಾನ ಕವಿಯಾಗಿ ಶೃಂಗಾರ ಕವಿ ಅನ್ನುವಂಥ ಬಿರುದನ್ನು ಪಡೆದಿದ್ದ. ರತ್ನಾಕರ ವರ್ಣಿ ಸಂಪ್ರದಾಯಗಳಿಗೆ ಶರಣಾದವನಲ್ಲ, ಸಂಸಾರ ಸುಖವನ್ನು ನಿರಾಕರಿಸಬೇಕೆಂದಿಲ್ಲ ಅಂತ ಹೇಳ್ತಾನೆ. ಉಂಡರೇನು ಉಟ್ಟರೇನು, ಅಬಲೆಯರೊಡನೆ ಕೂಡಿದರೇನು ಎಂದು ನೇರವಾಗಿ ಕೇಳಿದವನು. ಯಾವುದರಲ್ಲಿಯೂ ಕೂಡ ಒಂದು ಇತಿಮಿತಿ ಇರಬೇಕು ಎಂದವನು. ವಸ್ತುವಿನ ಆಯ್ಕೆಯಲ್ಲಿ, ನಿರ್ವಹಣೆಯಲ್ಲಿ, ಛಂದಸ್ಸಿನಲ್ಲಿ, ನಿರೂಪಣೆಯಲ್ಲಿ ಯಾದೃಚ್ಛಿಕವಾಗಿ ನಡೆದವನು. ರೂಢಿ ನೀತಿ ರಿವಾಜುಗಳಲ್ಲಿ ಅರ್ಥಹೀನತೆ ಇದ್ದಾಗ ಮುಲಾಜಿಲ್ಲದೆ ಕಿತ್ತೆಸೆದು ಸರಿಕಂಡ ದಾರಿಯಲ್ಲಿ ಧೀಮಂತನಂತೆ ಹೆಜ್ಜೆ ಹಾಕಿದವನು. ಈತ ಬರೆದಿರುವಂತಹ ಕೃತಿಗಳು ಭರತೇಶ ವೈಭವ, ಇದು ರತ್ನಾಕರ ವರ್ಣಿಯ ಮೇರು ಕೃತಿ. ಒಟ್ಟಿಗೆ ಇದರಲ್ಲಿ 80 ಸಂಧಿಗಳಿವೆ. ಇದೊಂದು ಸಾಂಗತ್ಯ ಕೃತಿ. ಜೊತೆಗೆ ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರಾಧೀಶ್ವರ ಶತಕ, ಅಣ್ಣನ ಪದಗಳು ಅನ್ನುವಂಥ ಕೃತಿಯನ್ನು ರಚಿಸಿದ್ದಾನೆ. ಈತನ ಜನನ ಈಗಾಗಲೇ ಹೇಳಿದ್ದೇನೆ, 1570. ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದಲೂ ಕೂಡ ಇದನ್ನು ನೆನಪಲ್ಲಿಟ್ಕೊಳ್ಬೇಕು ನೀವು. ತ್ರಿಲೋಕ ಶತಕದ ರಚನೆಯನ್ನು ಮಾಡಿರುವಂಥದ್ದು 1557ರಲ್ಲಿ. ಭರತೇಶ ವೈಭವದ ರಚನೆಯನ್ನು ಮಾಡಿರುವಂಥದ್ದು 1567ರಲ್ಲಿ. ಈತ ವೀರಶೈವನಾದದ್ದು 1572ರಲ್ಲಿ. ಮತ್ತೆ ವೀರಶೈವ ಧರ್ಮದಿಂದ ಮತ್ತೆ ಜೈನನಾದದ್ದು 1575ರಲ್ಲಿ. ಅನಂತರ ರತ್ನಾಕರ ಶತಕದ ರಚನೆಯನ್ನು ಮಾಡ್ತಾನೆ, ಅದು 1577ರಲ್ಲಿ. ಅಪರಾಜಿತ ಶತಕದ ರಚನೆ 1582ರಲ್ಲಿ. ಹಾಗೆ ಆಧ್ಯಾತ್ಮ ಗೀತದ ರಚನೆಯನ್ನು 1587ರಲ್ಲಿ. ನಂತರ ಕೊನೆಗೆ ಮರಣವನ್ನಪ್ಪಿದಂತಹ ಒಂದು ಇಸವಿಯನ್ನು ಕೂಡ, ವರ್ಷವನ್ನು ಕೂಡ ನೆನಪಿನಲ್ಲಿಟ್ಕೊಳ್ಳಿ, 1700 ನಂತರ ಅಂತ ಕೊಡ್ತಾರೆ. ಇನ್ನು ಭರತೇಶ ವೈಭವ, ಈ ಭರತೇಶ ವೈಭವದ ಬಗ್ಗೆ ಈ ರೀತಿ ವಿವರಗಳಿವೆ, ನೋಡಿಕೊಳ್ಳಿ. ಭರತೇಶ ವೈಭವವು ನಡುಗನ್ನಡ ಸಾಹಿತ್ಯದ ಒಂದು ಶ್ರೇಷ್ಠವಾದಂತಹ ಕೃತಿ. ಇದು ರತ್ನಾಕರ ವರ್ಣಿಯ ಬಹಳಷ್ಟು ಮಹತ್ವದ ಕೃತಿ, ಮೇರು ಕೃತಿ.
ಹಳಗನ್ನಡ ಕವಿಗಳು ಆಗಿನ ಕಾಲದಲ್ಲಿ ಹಳಗನ್ನಡ ಕವಿಗಳು ಛಂದಸ್ಸುಗಳಲ್ಲಿ ತೋಯ್ದ ಘನವಾದ ಕೃತಿಗಳನ್ನು ರಚಿಸ್ತಾ ಇದ್ದಂತಹ ಅಂದಿನ ಕಾಲದಲ್ಲಿ ರತ್ನಾಕರ ವರ್ಣಿಯು ಸಾಂಗತ್ಯ ರೂಪದಲ್ಲಿ ಭರತೇಶ ವೈಭವವನ್ನು ರಚಿಸಿ ಕನ್ನಡ ಕಾವ್ಯದ ಹೊಸ ಶಕೆಯೊಂದಿಗೆ ನಾಂದಿ ಹಾಡಿದ. ಈ ಭರತೇಶ ವೈಭವದಲ್ಲಿ ಆದಿತೀರ್ಥಂಕರ ವೃಷಭನಾಥನ ಮಗ ಭರತ ಈ ಕಾವ್ಯದ ನಾಯಕ. ಭರತೇಶ ವೈಭವವನ್ನು ಬರೆದ ಕವಿ ರತ್ನಾಕರ ವರ್ಣಿ. ಈತನ ವಿಷಯವಾಗಿ ಹಲವಾರು ಮಾಹಿತಿಗಳನ್ನು ಈ ರೀತಿ ನಾವು ನೋಡ್ಬೋದು. ಅಂದರೆ ಕವಿಗೆ ರತ್ನಾಕರ ವರ್ಣಿ, ರತ್ನಾಕರ ಸಿದ್ಧ, ರತ್ನಾಕರ ಅಣ್ಣ ಅನ್ನುವಂತಹ ಹೆಸರುಗಳು ಇದ್ದವಾದರೂ ರತ್ನಾಕರ ಸಿದ್ಧ ಅನ್ನುವಂತಹ ಹೆಸರೇ ಆತನಿಗೆ ಮೆಚ್ಚುಗೆಯಾಗಿತ್ತು ಅನ್ನುವಂಥ ನಿಮಗೆಲ್ಲ ಗೊತ್ತಿದೆ. ಸಿದ್ಧ ಪದಕ್ಕೆ ಸೋತೆನಾಗಿ ರತ್ನಾಕರ ಸಿದ್ಧನೆಂದನು ಲೊಲ್ವೆ ಎಂದು ಹೇಳಿಕೊಂಡಿದ್ದಾನೆ. ಅಂದರೆ ಸಿದ್ಧ ಪದಕ್ಕೆ ಸೋತಂತಹ ಸುಸಂಸ್ಕೃತ ಜೀವಿಯಾದ ರತ್ನಾಕರನಿಗೆ ಆಮಯ ಜನನ ಮರಣವುಳ್ಳ ಜನಕರ ನಾಮವ ಹೇಳಿಕೊಂಡು ಹೆಮ್ಮೆ ಪಡುವುದು ಸರಿ ಕಾಣಲಿಲ್ಲ. ಶ್ರೀ ಮಂದರ ಸ್ವಾಮಿ ನನ್ನಯ್ಯ ಅಂತ ಹೇಳ್ತಾನೆ. ತನ್ನ ನಾಡು ಕರ್ನಾಟ ಸುಕ್ಷೇತ್ರ ವಂಶ, ಕ್ಷತ್ರಿಯ ವಂಶ. ಈತನಿಗೆ ಶ್ರೀ ಶುಚಿ ದೀಕ್ಷೆಯನ್ನು ಕೊಟ್ಟವನು ದೇಶಿ ಗಣಾಗ್ರಣಿ ಚಾರು ಕೀರ್ತ್ಯಾಚಾರ್ಯರು. ಮೋಕ್ಷಾಗ್ರ ಗುರು ಹಂಸನಾಥ. ಮೋಕ್ಷಾಗ್ರ ಗುರುವಿನ ಆಜ್ಞೆಗೆ ತಲೆಬಾಗಿಯೇ ಆತ್ಮಲೀಲಾರ್ಥವಾಗಿ ಭರತೇಶ ವೈಭವ ಎಂಬ ಕಾವ್ಯವನಿದನೊರೆದದ್ದು. ಜೈನ ಕವಿಗಳೆಲ್ಲರೂ ಕೂಡ ಇದನ್ನು ಸ್ತೋತ್ರ ಮಾಡುವಂತಹ ಗುರು ಪರಂಪರೆಯ ಗೋಜಿಗೆ ಈತ ಹೋಗಲಿಲ್ಲ. ಇನ್ನು ಕವಿಯ ಜೀವನದ ಮೇಲೆ ಬೆಳಕನ್ನು ಬೀರುವಂತಹ ಎರಡನೆಯ ಸಾಧನ ದೇವಚಂದ್ರನ ರಾಜಾವಳಿ ಕಥೆ. ಈ ಗ್ರಂಥದಿಂದ ರತ್ನಾಕರನು ಸೂರ್ಯವಂಶದ ರಾಜಕುಲದವನು ಎಂದು, ದೇವರಾಜನೆಂಬುವವನ ಮಗನೆಂದು ತಿಳಿಯಬರ್ತದೆ. ಈತನು ಬಾಲಕಾಲದೊಳೆ ಕಾವ್ಯಾಲಂಕಾರ ಲಕ್ಷಣಶಾಸ್ತ್ರದೊಳು ಅತಿ ನಿಪುಣನಾಗಿ ಆಗಮಗಳನ್ನೆಲ್ಲ ಹೃದ್ಗತ ಮಾಡಿಕೊಂಡು ಕವೀಶ್ವರನಾಗಿ ಸೋಮವಂಶದ ಭೈರಸ ಒಡೆಯರ ಸಭೆಯಲ್ಲಿ ಶೃಂಗಾರ ಕವಿ ಎಂದು ಪ್ರಖ್ಯಾತಿಯನ್ನು ಪಡೆದಿದ್ದ. ಯೋಗ ರತ್ನಾಕರ ಶಾಸ್ತ್ರಾಭ್ಯಾಸದಿಂದ ದಶವಾಯುಗಳನ್ನು ಸಾಧಿಸಿದ ಈತನನ್ನು ಕಂಡು ಭೈರಸ ಒಡೆಯರ ಮಗಳು ಮೋಹಪರವಶಳಾಗ್ತಾಳೆ. ರತ್ನಾಕರನು ತನ್ನ ಯೋಗಾಭ್ಯಾಸ ಬಲದಿಂದ ಸೌಧಾಗ್ರವನ್ನು ಏರಿ ಗವಾಕ್ಷಿಯಿಂದ ಒಳಗೆ ಇಳಿದು ಅವಳೊಳೆ ನೇಹಂ ಮಾಡುತ್ತಿದ್ದ. ಅಂದರೆ ಆ ಭೈರಸ ಒಡೆಯರ ಮಗಳೊಡನೆ ಅವಳೊಡನೆ ಇದ್ದಂತೆ. ಇದು ರಾಜನಿಗೆ ಗೊತ್ತಾಗ್ತದೆ. ಈತ ರತ್ನಾಕರ ವರ್ಣಿಯನ್ನು ಹಿಡಿದು ಶಿಕ್ಷಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇದನ್ನು ಅರಿತಂತಹ ರತ್ನಾಕರ ವರ್ಣಿ ಆ ರಾತ್ರಿಯೇ ತನ್ನ ಗುರುವಾದ ಮಹೇಂದ್ರ ಕೀರ್ತಿಯ ಬಳಿಗೆ ಓಡಿ ಹೋಗ್ತಾನೆ. ಅಲ್ಲಿ ಹೋಗಿ ಅಣುವ್ರತ ದೀಕ್ಷೆಯನ್ನು ಕೈಗೊಳ್ತಾನೆ. ಅಲ್ಲಿಂದ ಆತ ಆಧ್ಯಾತ್ಮ ತತ್ಪರನಾಗ್ತಾನೆ. ಅಲ್ಲಿ ವಿಜಯ ಕೀರ್ತಿಗಳೆಂಬ ಪಟ್ಟಾಚಾರ್ಯರ ಶಿಷ್ಯರಾದ ವಿಜಯಣ್ಣಗಳು ದ್ವಾದಶಾನುಪ್ರೇಕ್ಷೆಗಳಂ ಕನ್ನಡದಿಂ ಸಂಗೀತಮಾಗಿ ವೃತ್ತವಚನಂ ಮಾಡಿ ಆನೆಯ ಮೇಲೆ ಪ್ರಭಾವನೆಯಂ ಮಾಡಿಸ್ತಾರೆ. ಇದನ್ನು ಕೊಂಡು ರತ್ನಾಕರನು ಭರತೇಶ್ವರ ಚರಿತ್ರೆಯನ್ನು 84 ಸಂಧಿಗಳನ್ನು ಬರೆದು ವಿಜಯಣ್ಣನ ಕಾವ್ಯಕ್ಕೆ ದೊರೆತ ಪುರಸ್ಕಾರವನ್ನು ತನ್ನ ಕಾವ್ಯಕ್ಕೂ ದಯಪಾಲಿಸುವಂತೆ ಗುರುಗಳನ್ನು ಬೇಡ್ತಾನೆ. ಆದರೆ ಪಟ್ಟಾಚಾರ್ಯರು ಇದರೊಳೆರಡು 3 ವಾಕ್ಯಂ ಪುರಾಣಕ್ಕೆ ವಿರೋಧಮಿರ್ಪುದು, ಆದ್ದರಿಂದೇ ಆಗದು ಅಂತ ಹೇಳ್ತಾರೆ. ಅದೇ ನೆಪದಿಂದ ಪಟ್ಟಾಚಾರ್ಯರಿಗೂ ರತ್ನಾಕರನಿಗೂ ಸಂವಾದ ಬೆಳೆದು ಅದು ಚರ್ಚೆಯಾಗ್ತದೆ. ಕುಪಿತರಾದಂತಹ ಆಚಾರ್ಯರು ಕವಿಯನ್ನು ತಿರಸ್ಕರಿಸಿ 700 ಶ್ರಾವಕರಲ್ಲಿ ಆತನಿಗೆ ಭಿಕ್ಷೆ ದೊರೆಯದ ಹಾಗೆ ಮಾಡ್ತಾರಂತೆ. ಸೇರಿಗೆ ಸವಾ ಸೇರಿನಂತಿದ್ದಂತಹ ರತ್ನಾಕರ ತನ್ನ ತಂಗಿಯಿಂದ ಆಹಾರವನ್ನು ಪಡೆಯುತ್ತಾ ಇದ್ದು ತನಗಾದ ಅನ್ಯಾಯಕ್ಕೆ ಜಿನಸಮಯವನ್ನೇ ಗುರಿ ಮಾಡಿ ವೀರಶೈವ ಮತಕ್ಕೆ ಸೇರ್ತಾನೆ. ಆತ್ಮಜ್ಞಾನಿಗೆ ಜಾತಿ ಕುಲ ಮಾವುದೊಡಂ ಸಮಮೆಂದು ಲಿಂಗ ಧಾರಣೆ ಮಾಡಿಕೊಂಡು ವೀರಶೈವ ಶಾಸ್ತ್ರ ಪುರಾಣಗಳ ಪರಿಚಯವನ್ನು ಮಾಡಿಕೊಳ್ತಾನೆ. ಆದರೆ ಕೆಲವು ದಿನಗಳಲ್ಲಿಯೇ ಆತನ ಕೋಪ ಕಡಿಮೆ ಆಗ್ತದೆ. ಪುನಃ ಆತ ಜೈನ ಮತಾವಲಂಬಿಯಾಗಿ ಸನ್ಮಾರ್ಗದಲ್ಲಿ ನಂಬಿ ನಡೆಯುತ್ತಾನಂತೆ. ರತ್ನಾಕರ ಶತಕಂ, ಅಪರಾಜಿತ ಶತಕಂ, ತ್ರಿಲೋಕ ಶತಕಂ, ಆಧ್ಯಾತ್ಮ ಗೀತಂಗಳ್ 2000 ಗ್ರಂಥದಷ್ಟು ಪೇಳಿದಂ. ಶಕವರ್ಷ 1479 ಸಂಧಿ ಇರ್ದುದು. ರಾಜ ಒಡೆಯನ ಕಾಲವಾದ ಮೇಲೆ ಚಾಮರಾಜನ ಕಾಲದಲ್ಲಿ
ಆ ಸಭೆಯಲ್ಲಿ ರತ್ನಾಕರಾರ್ಯ ವಿರಚಿತ ಭರತೇಶ್ವರ ಚರಿತ್ರೆ ಒಟ್ಟಿಗೆ 84 ಸಂಧಿಯನ್ನು ಓದಿದರು ಅಂತ ಬರ್ತದೆ. ಇನ್ನು ಶ್ರೀಮಾನ್ ಉಗ್ರಾಣದ ಮಂಗೇಶ್ ರಾಯರು ಸಂಪಾದಿಸಿರುವಂತಹ ಭರತೇಶ ವೈಭವ ಕೃತಿಯಲ್ಲಿ ಈ ರತ್ನಾಕರ ವರ್ಣಿಯ ಬಗೆಗೆ ಇರುವಂಥ ಒಂದು ದಂತಕಥೆಯನ್ನು ಈ ರೀತಿ ನೋಡ್ಬೋದು. ಚಾರುಕೀರ್ತಿ ಯೋಗಿಯಿಂದ ಎಳೆಯ ಹರೆಯದಲ್ಲಿಯೇ ದೀಕ್ಷೆ ಪಡೆದ ರತ್ನಾಕರನು ದಿನದಿನಕ್ಕೂ ಉದಿತೋದಿತನಾಗಿ ಕೀರ್ತಿಶಾಲಿಯಾಗುತ್ತಾ ತನ್ನ ಶಿಷ್ಯ ಸಮುದಾಯದಿಂದ ಪರಿವೇಷ್ಟಿತನಾಗಿರಲು ಕೆಲವು ಕುಹಕಿಗಳು ಮಾತ್ಸರ್ಯದಿಂದ ಆತನು ಮಲಗುವ ಮಂಚದ ಕೆಳಗೆ ಒಬ್ಬ ವೇಶ್ಯೆಯನ್ನು ಬೈತಿಟ್ಟು ಈತನ ಹೆಸರಿಗೆ ಕಳಂಕವನ್ನು ತಂದೊಡ್ಡಲಿಕ್ಕೆ ಪ್ರಯತ್ನಿಸ್ತಾರಂತೆ. ಅವಮಾನಿತನಾದ ರತ್ನಾಕರನು ಶಿಷ್ಯರ ಬೇಡಿಕೆಗಳೆಲ್ಲವನ್ನು ನಿರಾಕರಿಸಿ ನೆಟ್ಟನೆ ನಡೆದು ಹೊಳೆಯನ್ನು ಸೇರಿ ಜಿನಧರ್ಮಕ್ಕೆ ಜಲಾಂಜಲಿಯನ್ನು ಇತ್ತೆನೆಂದು ಘೋಷಿಸಿ ನೀರಿನಲ್ಲಿ ಮುಳುಗು ಹಾಕಿ ಮೇಲೆದ್ದು ಘಟ್ಟದ ಮೇಲೆಗೆ ಹೋಗ್ತಾನಂತೆ. ಅಲ್ಲಿ ಶೈವ ಗ್ರಂಥವೊಂದನ್ನು ಆನೆಯ ಮೇಲೇರಿಸಿ ಮೆರೆಸುತ್ತಿದ್ದವನನ್ನು ಕಂಡು ಈ ಗ್ರಂಥ ಕೇವಲ ನೀರಸವಾದುದೆಂದು ಎಲ್ಲರ ಮುಂದೆ ಮುಚ್ಚುಮರೆ ಇಲ್ಲದೆ ತನ್ನ ಅಭಿಪ್ರಾಯವನ್ನು ಸಾರ್ತಾನೆ. ಕುಪಿತರಾದಂಥ ಜನರು ರಾಜನಲ್ಲಿ ದೂರ್ತಾರಂತೆ. ರಾಜನ್ ರತ್ನಾಕರನನ್ನು ಕರೆಸಿ ಈ ವಿಚಾರದಲ್ಲಿ ಪ್ರಶ್ನಿಸಲು ಆತ ನಿರ್ಭಯನಾಗಿ 9 ತಿಂಗಳ ಅವಧಿಯ ಒಳಗಾಗಿ ಭರತೇಶ ವೈಭವ ಎನ್ನುವಂತಹ 10,000 ಪದ್ಯಗಳನ್ನು ಒಳಗೊಂಡ ಮಹಾಗ್ರಂಥವನ್ನು ಬರೆದು ರಾಜನನ್ನು ಆತನ ಸಭಾಸದರನ್ನು ಮೆಚ್ಚಿಸ್ತಾನೆ. ಅನಂತರ ರಾಜನ ಬೇಡಿಕೆಯಂತೆ ವೀರಶೈವ ಮತವನ್ನು ಅವಲಂಬಿಸ್ತಾನೆ. ಆದರೂ ಕೂಡ ತನ್ನ ಮರಣಾನಂತರ ಉತ್ತರ ಕ್ರಿಯೆಗಳನ್ನು ಜೈನರೇ ನಡೆಸಬೇಕು ಅಂತ ತಿಳಿಸಿದುದಲ್ಲದೆ ಸಾಯುವ ಮುನ್ನ ತಾನು ಮನಸ ಜೈನನಾಗಿಯೇ ಇದ್ದನೆಂಬುದನ್ನು, ತಾನು ಕೊರಳಲ್ಲಿ ಕಟ್ಟಿಕೊಂಡಿದ್ದುದು ಕೇವಲ ಒಂದು ಗೋಟಡಿಕೆಯೇ ಹೊರತು ಲಿಂಗವಲ್ಲವೆಂಬುದನ್ನು ಎಲ್ಲರಿಗೂ ಕೂಡ ಆತ ಪ್ರತ್ಯಕ್ಷ ಪ್ರಮಾಣ ಮಾಡಿ ಕೊಡ್ತಾನಂತೆ. 2 ಕಥೆಗಳಿಂದ ರತ್ನಾಕರನು ಶೃಂಗಾರಕ್ಕೆ ಮನಸೋತ ರಸಿಕಜೀವಿ ಎಂಬ ಭಾವನೆ ಜನರ ಮನಸ್ಸಿನಲ್ಲಿ ಬೇರೂರಿ ಪರಂಪರಾಗತವಾಗಿ ಬೆಳೆಯುತ್ತಾ ಬಂದಿರುವಂತೆ ತೋರ್ತದೆ. ಭರತೇಶ ವೈಭವವನ್ನು ಓದಿದವರಿಗೆ ಇದರಲ್ಲಿ ಸ್ವಲ್ಪ ತಥ್ಯಾಂಶ ಇರುವಂತೆ ತೋರ್ತದೆ. ಅನುಭವ ವೇದ್ಯವಾದ ರಸಿಕ ಜೀವನವನ್ನು ಕವಿ ಕನ್ನಡಿಸುತ್ತಿರುವನೆಂದು ಹೇಳಿದರೂ ಹೇಳಬಹುದು. ಕವಿಯು ನಿರ್ದಿಷ್ಟವಾದಂಥ ರಸಿಕ ಜೀವನವನ್ನು ನಡೆಸಿರ್ಬೋದು. ಅಷ್ಟು ಮಾತ್ರಕ್ಕೆ ಆತನಲ್ಲಿ ಇಲ್ಲಸಲ್ಲದ ಆರೋಪವನ್ನು ಹೊರಿಸುವುದು ಎಷ್ಟು ಯೋಗ್ಯ ಅಂತ ಇಲ್ಲಿ ವಿದ್ವಾಂಸರು ಪ್ರಶ್ನೆ ಮಾಡ್ತಾರೆ. ಇವಿಷ್ಟು ಭರತೇಶ ವೈಭವವನ್ನು ಬರೆದಂತಹ ರತ್ನಾಕರ ವರ್ಣಿಯ ಕೆಲವೊಂದು ಚರಿತ್ರೆಗಳು. ಮುಂದೆ ಬಹಳಷ್ಟು ಚರಿತ್ರೆಗಳಿವೆ. ಸದ್ಯಕ್ಕೆ ಇಷ್ಟು ಮಾತ್ರ ಸಾಕು. ಮುಂದೆ ನಾನು ರತ್ನಾಕರ ವರ್ಣಿಯ ಭರತೇಶ ವೈಭವದ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.